ನನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು? ನನ್ನ ಯೂಟ್ಯೂಬ್ ಇನ್ಕಮ್ 27 ಲಕ್ಷ ರೂಪಾಯಿಗಳು. ಗೈಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 2,01,000 ವ್ಯೂಸ್ ಆಗಿದೆ ಅಲ್ವಾ. ಇದಕ್ಕೆ ರೆವಿನ್ಯೂ ಬಂದು ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ, $94 ಬಂದದೆ. ನಮ್ಮ ಅಮ್ಮ ಯಾವ್ದ್ರಲ್ಲಿ ಹೊಡೆದ ಕಾಣೆ ಸೀರಿಯಸ್ ಆಗಿ ಇಷ್ಟೊಂದು ಲೇಟ್ ಆಗಿ ಹೋಯ್ತು ಬನ್ನಿ ಕಟಿಂಗ್ ಮಾಡಿಸ್ಕೊಂಡು. ಗೈಸ್ ನಮ್ಮ ಅಮ್ಮ ಅಲ್ಲಿ ಹಿಂಗ್ ಹುಡುಕ್ತಾ, ಈ ಕಡೆ ನಮ್ಮ ಅಪ್ಪ, ಆ ಕಡೆ ಚೇತು ಗಜ, ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲ ಒಂದು ಗುಪ್ತ ಕಾರ್ಯಾಚರಣೆ ಮಾಡ್ತಾ ಇರೋದು ಒಂದೇ ಒಂದು ಕೊತ್ತಿ ಹುಡ್ಕೋಸ್ಕರ. ಅದೇ ಅಪ್ಪಿ ತಪ್ಪಿ ಎಣ್ಣ ಹೊಡಿರೋದಷ್ಟೇ. ನೀನು ಯಾರು ಅವ ಯಾರು ಎಣ್ಣ ಬೇಕಾಗಿತ್ತು? ಯಾರು ಗೂಳಿ? ಗೈಸ್ ಇದು ನನ್ನ ಜೀವನದ ಗೋಲು, ಅಂದ್ರೆ ಹೀರೋ ಆಗ್ಬೇಕು ಅನ್ನೋದು. ಅದೇ ಬ್ರೋ ತೇಜಾಗೆ ಸಂಧ್ಯಾನ ಮದ್ವೆ ಮಾಡ್ಕೊಳಕ್ಕೆ ಹೇಳಿ ಅವರ ಮನೇಲಿ ಇವರ ಇಬ್ಬರಿಗೂ ಮದ್ವೆ ಫಿಕ್ಸ್ ಮಾಡಿದಾರ ಪ್ಲೀಸ್. ಗೈಸ್ ಅದ್ ಅವ್ರನ್ನೇ ಕೇಳ್ಕೋಬೇಕು, ನಂಗೇನ್ ಹೇಳಕ್ ಹೋಗಲ್ಲ. ನೀವು ಅಪ್ಪಿ ತುಂಬಾ ಬ್ಯೂಟಿಫುಲ್ ಕ್ಯೂಟ್, ನಿಜವಾಗ್ಲೂ ಪ್ರಪೋಸ್ ಮಾಡಲ್ಲ ಗೈಸ್. ವೈ ಆರ್ ಯು ಸೋ ಪ್ರಿಟಿ? ನನಗೆ ಕೇಳಿರೋದು ಬಿಡು, ನನಗೆ ಕೇಳಿರೋದು ನಿನ್ಗೆ ಯಾಕೆ ಕೇಳಿ ಅಂತ ಕ್ವಶನ್ ಅಲ್ಲ, ಬರೀ ನನ್ಗೆ ಬರೋದು. ಅಪ್ಪಿ ನನ್ ತಂಗಿ ಅಂತ ಹೇಳಿ ಗೈಸ್. ಅಪ್ಪಿ ನನ್ ತಂಗಿ ಅಂತ ಏನಕ್ಕೆ ಹೇಳಿ? ಅತ್ತೆ ಮಗಳು ಯಾರು ತಂಗಿ ಅಂದಾರ? ಮಾವನ್ ಮಗಳು ನಿಮ್ ಬ್ರೋ ಮತ್ತೆ ಅಪ್ಪಿ ಲವರ್ಸ? ನಮ್ಮ ಅಣ್ಣನು ನೀನು ಲವರ್ಸ? ನೀವು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಹೇಳ್ದಲ್ಲ, ಇದು ನಿಜಾನ ಸುಳ್ಳ? ಇವಾಗ ಎಲ್ಲ ಪಾಸ್ ಆಗೈತಾ ಗೈಸ್? ನಿಜವಾಗ್ಲೂ ನಂದು ಒಂದು 8-9 ಬ್ಯಾಕ್ ಅದೇ. ನಿಜಾನೇ ಹೇಳ್ತವನಿ, ಸುಳ್ಳು ಅಂತೀನಿ. ನಾನ್ ಸುಳ್ಳು ಹೇಳಿ ಏನ್ ಮಾಡ್ಬೇಕು? ಪಾಸ್ ಆಗಿದ್ರೆ ಪಾಸ್ ಅಂತೀನಿ, ಫೇಲ್ ಆಗಿದ್ರೆ ಫೇಲ್ ಅಂತೀನಿ ಅಷ್ಟೇ. ಅಪ್ಪಿ ನಿನ್ ಡ್ರೀಮ್ ಏನೇ? ನನ್ ಡ್ರೀಮ್ ಏನು ಇಲ್ಲ, ನಾನು ಹೇಳಲ್ಲ. ನನ್ ಡ್ರೀಮ್ ಅಂತ ಏನು ಇಲ್ಲ. ಸಾಯದ ಡ್ರೀಮ್ ನಿಂದು, ಜಲ್ದಿ ಸತ್ತೋಗ್ಬಿಡು. ಫಸ್ಟ್ ನಿನ್ನ ಸಾಯಿಸೋದು. ಸಿಲ್ವರ್ ಪ್ಲೇ ಬಟನ್ ಬರ್ಬೇಕು ಅಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇರ್ಬೇಕು. ಅಪ್ಪಿ ಅವರು ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಂದಾನು ಜೊತೆಗೆ ಹಿಂಗೆ ಇದ್ರ? ಹೌದು ಹಿಂಗೆ ಇದ್ದು. ಬೆಸ್ಟ್ ಮೆಮೊರಿ ಇದ್ ಕೇಳಿದ್ರು, ನಿನ್ ಚಿಕ್ಕ ವಯಸ್ಸಿನ ಬೆಸ್ಟ್ ಮೆಮೊರಿ ನಂದು ನಿಂದು ಜೊತೆಗಿದ್ದು? ಅದೆಲ್ಲ ನನ್ ವಾಲಿನ ಕಿತ್ತಿಟ್ಕೊಬಿಟ್ಟು ನನ್ನನ್ನ ಇಡೀ ಊರೊಳಗಡೆ ಎಲ್ಲ ಓಡಾಡ್ಸಿದ್ದಲ್ಲ, ಅದೊಂದು ನೆನ್ಪೈತೆ. ನಮ್ಮ ಅಣ್ಣ ಅವಾಗ ನಂಗೆ ನಮ್ಮ ಅಮ್ಮ ಚಿನ್ನದ ಒಲೆ ಹಾಕಿಸ್ತಿರ್ಲಿಲ್ಲ, ಬೆಳ್ಳಿ ಒಲೆ ಹಾಕ್ಸಿತ್ತು. ಅದು ನಾವು ಊರಲ್ಲಿ ಏನೋ ಒಂದ್ ಫಂಕ್ಷನ್ ಮಾಡಿದ್ರು, ಅಲ್ಲಿಂದ ಹೋಗಿದ್ ಬಂದಾಗ ನಾನು ನಿನ್ನ ಜಗಳ ಆಡ್ಬೇಕಿದ್ರೆ ಜಗಳ ಆಡೋ ಟೈಮಲ್ಲಿ ಹಿಡ್ಕ ಎಳ್ದಿದ್ಯಾ. ಅದು ರಿಂಗ್ ಹಾಕಿದ್ದು ನಾನು. ರಿಂಗ್ ಅಲ್ವದು ಎಳ್ದ ತಕ್ಷಣ ಬಂದೈತೆ, ನೆನ್ಪಿಲ್ಲ. ಅದು ಚಿಕ್ಕವಳು ಒಂದ್ ಕೋಶಿ ತೇಜು ಅನ್ಸುತ್ತೆ. ಗೈಸ್ ನಂಗೆ ಈವೆಂಟ್ ಜೊತೆಗೆ ಇದೆಲ್ಲ ಈ ಹೊಲಗಳು ಅಲ್ವಾ, ಹಿಂಗೆ ಹೊಲಗಳು, ಅಲ್ಲಿ ಸೀಬಿಕಾಯಿ ಕಿತ್ಕೊಬರಕ್ಕೆ ಮತ್ತೆ ಮಾವಿನಕಾಯಿ ಕಿತ್ಕೊಬರಕ್ಕೆ ಅಂತ ಅಂದ್ಬಿಟ್ಟೆಲ್ಲ ಹೋಗೋದು. ಅವಾಗ ಇವಳು ಹಿಂಗೆ ಬಾಪ್ ಕಟ್ ಮಾಡಿಸ್ಕೊಂಡಂಗೆ ಸಣ್ಣ ಇಷ್ಟು ಕೂಲು ಅನ್ಕೊಳ್ಳಿ ಇವಳು ಹತ್ಕೊಂಡ್ ಬರೋದು. ನಮ್ ಹಿಂದಿನ ಗುಟನೆ ಓಡ್ ಬರೋದು. ಇದು ಚಿಕ್ಕವಳಾಗಿದಾಗ ಹಂಗೆ ನಿಜೋಲು ಬಚ್ಚಿದೆ ಕಣೀರು 3 ಐಕ್ಳು ನಿಜೋಲು ಹಂಗೆ ಹೋಯ್ತಿದ್ದು ನೀನು. ಅದು ಗಣ್ಣೆ ಪಣೆ ಸುರ್ಸ್ಕ ಬರೋದು ಈ ಹೆಣ್ಣು. ಅವಾಗ ಶಶಾಂಕ್ ಹೆಂಗೆ ಅಂದ್ರೆ ಇರು ಅವಾಗ ಶಶಾಂಕ್ ಅವಾಗ್ಲಿಂದ ನಂಗೆ ಅವಳು ಭಯ ಪಡ್ತಾಳೆ, ಅವಳಿಗೆ ಹಂಗೆಲ್ಲ ಮಾಡ್ಬೇಡ ಹಂಗಂತ ಶಶಾಂಕ್ ಹೇಳ್ಕೊಡಸ್ಕೊಳಮ್ಮ. ಇದು ನಂಗೆ ಬೆಸ್ಟ್ ಮೆಮೊರಿ ಗೈಸ್. ಅಂದ್ರೆ ಅದು ಇನ್ನು ಹಿಂಗೆ ಒಲ್ ರೋಡ್ಗಳೆಲ್ಲ ಓಡಾಡ್ತಿದ್ದು ಅದೆಲ್ಲಕ್ಕಿಂತ ಇನ್ನು ಬೆಸ್ಟ್ ಮೆಮೊರಿ ಅಂದ್ರೆ ಇಲ್ಲಿ ನೋಡಿ ಇವಳು ಕೈ ಸುಟ್ಟೋಗದೆ. ಅದಿನ್ನ ಮಾರ್ಕ್ ಐತೆ, ಹೊಟ್ಟೆನು ಇನ್ನು ಸುಟ್ಟೋಗಿದ್ದ, ಹೊಟ್ಟೆ ತೋರ್ಸಲ್ಲ ಅಲ್ವಾ? ಇಲ್ಲಿ ನೋಡಿ ಈ ಕೈ ಸುಟ್ಟಿರೋದು ಹೆಂಗೆ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ನೀನೆ. ಹೆಂಗೆ ಅಂದ್ರೆ ಅದು ಬರ್ಲದ ಪ್ಲಾಸ್ಟಿಕ್ ನ ತಗೊಂಡು ಆಟ ಆಡ್ಬೇಕಿದ್ರೆ ನನ್ಗೂ ಕೊಡಿ ಅನ್ನೋದಕ್ಕೆ ಕೈ ಸುಟ್ಕೊಳ್ತಿದ್ರು ಅಷ್ಟೇ. ಕೈಗೆ ಸುಟ್ಟು ಕಳ್ಸಿರೋದು ನಮ್ ಗೂಳಿನ ಶಶಾಂಕು ಇಬ್ರು ಸುಟ್ಟು ಕಳ್ಸಿರೋದು. ಅವ್ರ ಜೊತೆಗಿರೋ ಬೆಸ್ಟ್ ಮೆಮೊರಿ ಇದೆ. ಗೈಸ್ ಕೊನೆಯದಾಗಿ ನನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು? ನನ್ನ ಯೂಟ್ಯೂಬ್ ಇನ್ಕಮ್ 27 ಲಕ್ಷ ರೂಪಾಯಿಗಳು ಅಂತ ಸುಮಾರು ವಿಡಿಯೋಗಳೆಲ್ಲ ನೋಡಿರ್ತೀರ ನೀವು. 27 ಲಕ್ಷ 26 ಲಕ್ಷ ಹಿಂಗ್ ದುಡ್ದವನೆ ಅಂತ. ಗೈಸ್ ಅದ್ಯಾವ್ದು ಅಷ್ಟು ದುಡ್ಡು ದುಡ್ದೇ ಇಲ್ಲ ನಾನು. ಅವರು ಅವರೇಜ್ ಆಗಿ 60 ರಿಂದ 65 ರೂಪಾಯಿ ಅಂತ ಈ ತರ. ಬೇಕಾದ್ರೆ ನಾನು ನಿಮ್ಗೆ ರಿಯಲ್ ಆಗಿ ತೋರಿಸ್ತೀನಿ ನನ್ನ ಯೂಟ್ಯೂಬ್ ಇನ್ಕಮ್. ಕೆಲವೊಂದು ವಿಡಿಯೋಗೆ ಅವರೇಜ್ ಡ್ಯೂರೇಷನ್ ಅಂದ್ರೆ ಇವಾಗ ಒಂದು 30-35 ನಿಮಿಷ 25 ನಿಮಿಷ ಈ ತರ ಇದ್ರೆ ಅಂದ್ರೆ ಚೆನ್ನಾಗಿರುತ್ತೆ. ಅಂದ್ರೆ RPM ಲೆವೆಲ್ ಅಂತ ಇರ್ತದೆ, ಅದು ಕರೆಕ್ಟ್ ಆಗಿ ಬರ್ತದೆ. ಇನ್ ಕೆಲವೊಂದು ವಿಡಿಯೋಗಳಿಗೆ ಸಿಕ್ಕಾಪಟ್ಟೆ ಕಮ್ಮಿನೂ ಬರ್ತದೆ. ಸೊ ಅವರು ಎಲ್ಲಾ ವಿಡಿಯೋಗೂ ಒಂದೇ ತರನೇ RPM ತಗೊಬಿಟ್ಟವ್ರೆ. ಅದು ನನ್ಗೆ ಅಷ್ಟು ಬಂದಿಲ್ಲ. ಅವ್ರು ಹೇಳಿರೋದು 26-27 ಲಕ್ಷ ಅಲ್ವಾ, ನಂಗೆ ಅದರಿಂದ ಅವ್ರು ಹೇಳಿರೋದ್ರಲ್ಲಿ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಬಂದೈತೆ. ಒಂದು 55%. ಅವ್ರು ಒಂದು 100% ಅವರು ಒಂದು 100% ಅಂದ್ರೆ 27 ಲಕ್ಷ ಹೇಳೋರೆ ಅಂದ್ರೆ ನಂಗೆ ಅದರಲ್ಲಿ 50 ಅಂದ್ರೆ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಬಂದೈತೆ ಅಷ್ಟೇ. ಅವ್ರು ಹೇಳಿರೋಷ್ಟು ನಿಜವಾಗ್ಲೂ ಬಂದಿಲ್ಲ. ತೋರಿಸ್ತೀನಿ ರೀ ಒಂದು ವಿಡಿಯೋಗೆ ಪರ್ ವಿಡಿಯೋ ಎಷ್ಟು ರೆವಿನ್ಯೂ ಬರ್ತದೆ ಅಂತ ನಮಗೆ. ಗೈಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 2,01,000 ವ್ಯೂಸ್ ಆಗಿದೆ ಅಲ್ವಾ. ಇದಕ್ಕೆ ರೆವಿನ್ಯೂ ಬಂದು ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ, $94 ಬಂದದೆ. 1,000 ವ್ಯೂಸ್ಗೆ $0.45. ಈ ತರ ಕೆಲವೊಂದು ವಿಡಿಯೋಗಳಿಗೆ 0.51
ಅಂದರೆ 5-3 ಈ ಥರ ಪ್ರತಿಯೊಂದು ವಿಡಿಯೋಗೂ ಡಿಫ್ರೆಂಟ್ ರೆವಿನ್ಯೂ ಬರೋದು. ಎಲ್ಲ ವಿಡಿಯೋಗೂ ಸೇಮ್ ಸಿಮಿಲರ್ ಬರೋದಿಲ್ಲ. ಮತ್ತು ಕ್ಲಿಕ್ ರೇಷಿಯೋ ಅಂತ ಸಿಕ್ಕಾಪಟ್ಟೆ. ಆಮೇಲೆ ರೂರಲ್ ಆಡಿಯನ್ಸು, ಅರ್ಬನ್ ಆಡಿಯನ್ಸು, ಮತ್ತು ನಂದು ಆಡಿಯನ್ಸ್ ಬಂದು ಅಂದರೆ ಹಳ್ಳಿಗಳ ಕಡೆ ರೂರಲ್ ಇದ್ದರೆ ಅದಕ್ಕೆ RPM ಅಂದರೆ ಅವ್ರಿಗೆ ಇವಾಗ ಒಂದು ಆ್ಯಡ್ ತೋರಿಸ್ತಾರೆ ಅಂದರೆ ಯೂಟ್ಯೂಬರು ಆ್ಯಡಲ್ಲಿ ಪ್ರಾಡಕ್ಟ್ಗಳು ಏನಾದ್ರು ತೋರಿಸಿರ್ತಾರೆ ಅಲ್ವಾ, ಅದನ್ನ ಪರ್ಚೇಸ್ ಮಾಡೋ ಪವರು ಕೆಪಾಸಿಟಿ ಸ್ವಲ್ಪ ರೂರಲ್ ಅವ್ರಿಗೆ ಕಮ್ಮಿ ಇರ್ತದೆ ಅಂದ್ಬಿಟ್ಟು RPMನು ಯೂಟ್ಯೂಬ್ ಅವ್ರು ಆ ಥರ ಅರ್ಥ ಮಾಡ್ಕೊಂಡು ಸ್ವಲ್ಪ RPMನು ಕಮ್ಮಿ ಕೊಡ್ತಾರೆ. ಅದರಿಂದ ನನ್ನ ರೆವಿನ್ಯೂನು ಅಂದರೆ ಅರ್ಬನ್ ಏನಾದ್ರು ಜಾಸ್ತಿ ಇದ್ದರೆ ಆ ಥರ ಇದು ಡಿಫರ್ ಆಗೋದು. ಅಂದರೆ ಅರ್ಬನ್ ಏನಾದ್ರು ಜಾಸ್ತಿ ಇತ್ತು ಅಂದರೆ ನನ್ನ RPM ಜಾಸ್ತಿ ಇರ್ತಿದೆ. ರೂರಲ್ ಸೈಡ್ ಏನಾದ್ರು ಆಡಿಯನ್ಸ್ ಇತ್ತು ಅಂದರೆ RPM ಸ್ವಲ್ಪ ಕಮ್ಮಿ ಇರ್ತದೆ. ಸೊ ನನಗೆ ರೂರಲ್ ಸೈಡ್ ಇರೋದ್ರಿಂದ RPM ಸ್ವಲ್ಪ ಕಮ್ಮಿನೇ ಇರುತ್ತೆ. ನನ್ನ ಯೂಟ್ಯೂಬ್ ಇನ್ಕಮು ಇಷ್ಟ. ಮತ್ತು ಗೈಸ್ ಸುಮಾರು ಜನ ಯೂಟ್ಯೂಬರ್ಸು ಯೂಟ್ಯೂಬ್ ಇನ್ಕಮ್ ಹೇಳ್ಕೊಳ್ಳಲ್ಲ, ಬಟ್ ನಾನು ಹೇಳ್ಕೊಂಡವನೆ. ಅದರಲ್ಲೇನು ಬಿಡಿ ಅಷ್ಟೇ. ನೆಕ್ಸ್ಟ್ ಕ್ವಶನ್ನು, ನೀವಿಬ್ರು ಅಯ್ಯೋ ಮದುವೆ ಯಾವಾಗ, ನೀವಿಬ್ರು ಲವರ್ಸ್, ಅಪ್ಪಿ ಕಾಲೇಜ್ಗೆ ಹೋಗೋದಿಲ್ಲ, ಮದುವೆ ಯಾವಾಗ, ಅಪ್ಪಿಯ ಎಜುಕೇಶನ್, ಅಯ್ಯೋ ಬರೀ ಇದ್ದೆ ಗೈಸ್ ಯಪ್ಪ. ಎಷ್ಟು ಹೆಚ್ಚು ಕಮ್ಮಿ ಎಷ್ಟು ಕ್ವಶನ್ ಬಂದಿರ್ತದೆ, 90% ಕ್ವಶನ್ ಇದ್ದೆ. ಶರತ್ ಬ್ರೋ ನೀವು ಅಪ್ಪಿನ ಮದುವೆ ಆಯ್ತೀನಿ ಅಂದ್ರೆ ನಿಮ್ಮಮ್ಮ ಒಪ್ಕೋತಾರ? ಗೈಸ್ ನಾವಿಬ್ರು ಮದುವೆ ಆಗಲ್ಲ ಗೈಸ್. ಬ್ರೋ ಯೂಟ್ಯೂಬ್ ವಿತ್ ಇನ್ಸ್ಟಾಗ್ರಾಮ್ ಮಂತ್ಲಿ ಇನ್ಕಮ್ ಎಷ್ಟು? ಗೈಸ್ ಅದು ಅಂದರೆ ಕೆಲವೊಂದು ಟೈಮಲ್ಲಿ ಪ್ರಮೋಷನ್ಸ್ ಬರ್ತಿದೆ, ಕೆಲವೊಂದು ತಿಂಗಳು ಬರೋದೇ ಇಲ್ಲ ಪ್ರಮೋಷನ್ಸು. ಸಿಕ್ಕಾಪಟ್ಟೆ ಇರ್ತದೆ ಗೈಸ್. ಅಂದರೆ ಇಷ್ಟೇ ಇರ್ತದೆ ಅಂತಿಲ್ಲ, ವೇರಿ ಆಯ್ತಾನೆ ಇರುತ್ತೆ. ಮೂವೀಸ್ ಅಪ್ಪಿ ಫೇವ್ರೇಟ್ ಆ್ಯಕ್ಟರ್ ಇನ್ ಸ್ಯಾಂಡಲ್ವುಡ್ ಯಶ್ ಅವರು. ಮತ್ತೆ ನಿಮ್ಮ ಫೇವ್ರೇಟ್ ಹೀರೋ? ನನ್ನ ಫೇವ್ರೇಟ್ ಹೀರೋ ಶರತ್, ನಾನೇ. ಆಮೇಲೆ ನಾನು ಎಲ್ಲ ಹೀರೋಗಳನ್ನೂ ಇಷ್ಟಪಡ್ತೀನಿ, ಎಲ್ಲ ಹೀರೋಗಳ ಮೂವಿನೂ ನೋಡ್ತೀನಿ, ಎಲ್ಲ ಹೀರೋಗಳನ್ನೂ ರೆಸ್ಪೆಕ್ಟ್ ಮಾಡ್ತೀನಿ. ದರ್ಶನ್ ಅವರು ಮಾಸಲ್ಲಿ ಇಷ್ಟ ಆದರೆ ಯಶ್ ಅವರು ಇನ್ಸ್ಪಿರೇಷನ್ ಇದ್ದಂಗೆ, ಸುದೀಪ್ ಅವರು ಅವ್ರ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಗೈಸ್ ಪ್ರತಿಯೊಂದು ಹೀರೋದಲ್ಲೂ ಒಂದೊಂದೊಂದೊಂದನ್ನ ಇನ್ಸ್ಪಿರೇಷನ್ ಆಗಿ ತಗೊಂತೀನಿ ನಾನು. ಅವರಲ್ಲಿ ಒಂದೊಂದೊಂದೊಂದನ್ನ ಕಲಿತಾ ಹೋಗ್ತೀನಿ ನಾನು. ಈ ಥರ ಎಲ್ಲ ಹೀರೋಗಳನ್ನೂ ಇಷ್ಟಪಡ್ತೀನಿ, ಎಲ್ಲ ಹೀರೋಗಳ ಮೂವಿನೂ ನೋಡ್ತೀನಿ. ಡಿ ಬಾಸ್ ಫ್ಯಾನು, ಯಶ್ ಅವ್ರ ಫ್ಯಾನು, ಸುದೀಪ್ ಅವ್ರ ಫ್ಯಾನು, ಪ್ರತಿಯೊಬ್ಬರು ಹೀರೋಗಳನ್ನೂ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಗೈಸ್. ಪುನೀತ್ ರಾಜ್ಕುಮಾರ್ ಅವ್ರ ಸರಳತೆ ಇಷ್ಟ. ಇದ್ರೆ ಅವ್ರ ಥರ ಇರಬೇಕು, ಏನಾದರೂ ಮಾಡಿದ್ರೆ ಅವ್ರ ಥರ ಮಾಡಬೇಕು ಅಂತ ಅನ್ಸುತ್ತೆ ಗೈಸ್. ಇಷ್ಟೇ ಕ್ವಶನ್ಸು. ಏನಾಯ್ತು? ಏನ್ ಮಾಡಿದ್ಲ ಮುನ್ವಿತ? ಏನೇನೀನು ಏನು ಕ್ವಶನ್? ಅಕ್ಕ ನಿಮ್ ಫೇವ್ರೆಟ್ ಕಲರ್ ಯಾವುದು ಅಂತ ಹೇಳೋರೆ. ನನ್ನ ಫೇವ್ರೆಟ್ ಕಲರ್ ಯಾವುದು? ನಿನ್ ಫೇವ್ರೆಟ್ ಕಲರ್ ಬ್ಲ್ಯಾಂಕ್ ಅಲ್ಲ, ಚಾನ್ಸೇ ಇಲ್ಲ, ಬ್ಲ್ಯಾಕ್. ಅದೇ ಗೊತ್ತಿಲ್ಲ ಗೈಸ್. ನನ್ನ ಫೇವ್ರೆಟ್ ಕಲರು ಇದು ಲೈಟ್ ಆಕಾಶ ನೀಲಿ ಕಲರು, ಅದೊಂದು ಇಷ್ಟ ಐತೆ. ಲೈಟ್ ಪಿಂಕು, ಸುಮಾರು ಕಲರ್ಗಳು ಇಷ್ಟ ನಂಗೆ. ಇದು ಕರ್ಗದೆ ಈ ಹೆಣ್ಣುವೆ. ಅಷ್ಟೇ ಕ್ವಶನ್ಗಳು. ಇನ್ನೇನು GT ಬೈಕ್ ತಗೊಳ್ಳೋಣ, ಇನ್ನೊಂದು ಬೈಕ್ ತಗೊಳ್ಳೋಣ ಅಂತ. ಯಾಕಪ್ಪ ಓಡಾಡಕ್ಕೆ ಕಣವಾ? ನಿಂಗೊಂದು ಸ್ಕೂಟಿ ತಗೊಡ್ತೀನಿ ಬಿಡಮ್ಮ. ಬೇಡ ನಂಗ 3 ಲಕ್ಷ ರೂಪಾಯಿ ಸ್ಕೂಟರ್ ಮಡಿಕೊಂಡು 30 ಲಕ್ಷ ರೂಪಾಯಿ ಕಾರ್ ಮಡಿಕೊಂಡು ತಿರ್ಗಬೇಕಾ? ಇಂಥ ಮದುವೆ ಎಲ್ಲಂತ ಉಟ್ಬಿಡ್ತಾ ಈ ಮದುವೆ. ಅಪ್ಪಿ GT ಚೆನ್ನಾಗದೆ ತಾನೆ? ನೋಡ್ ಅಪ್ಪಿನ ಹೇಳ್ತಾ ತಗ್ಸ್ಕತೀನಿ ಬಿಡಲ್ಲ. GT ಬೈಕ್ ಓಡಿಸೆ ನೀನು ಅಂತ ಬಜಾರಿನಲ್ಲಿ ಓಡಿಸ್ತಾಳೆ. ಅದೆಂತ ಮಗಳತ್ಯತೆ ನೀನು. ಅದೇ ಅಪ್ಪಿ ತಪ್ಪಿ ಎಣ್ಣ ಬಿಡ್ರದಷ್ಟೇ ನೀನು. ಯಾರು ಎಣ್ಣ ಬೇಕಾಗಿತ್ತು? ಹಬ್ಬದ ಮುದೇವಿ ಎಣ್ಣ ಬೇಕಾಯ್ತು. ಗಂಡು ಇದು ಗಂಡ ಬೇಕಾಯ್ತು. ಯಾರು ಗೂಳಿ? ಆ ಗುಂಡ್ಗ ಇದ್ದಕ್ಕ ಬರೀ ಜಗಳ ಮಾಡೋದು. ಗೂಳಿನ ಗಂಡ ಆಗಿದ್ರೆ ಹುಡುಗರ ಗುಂಡ್ಗ ಇತ್ತು. ಯಾರು ಅಪ್ಪಿ ಗುಂಡಿಗೆ ಇತ್ತು, ಗೂಳಿ ಗುಂಡಿಗೆ ಇಲ್ಲ ಅಂತನಾ? ಧೈರ್ಯ ಇಲ್ಲ ಅಂತ. ಗೂಳಿ ಬರೀ ಜಗಳಕ್ಕೆ ಹೋಗೋದು ಪಗಳಕ್ಕೆ ಹೋಗೋದು ಇಷ್ಟ. ಧೈರ್ಯ ಇಲ್ಲ. ಜಗಳನ ಏನ್ ಮಾಡೋದು ನಮ್ಮಂದ್ ಗಡಕತ್ತೆ. ನಮ್ಮನ್ಗೆ ಅಷ್ಟೇ ಉತ್ತರನ್ ಪೌರುಷ ಒಲೆ ಮುಂದೆ ಅನ್ನಂಗೆ ಗೈಸ್ ನಮ್ ಗೂಳಿ. ಗೂಳಿ ವಿಡಿಯೋ ನೋಡ್ಬಿಟ್ಟು ಎಷ್ಟು ಬೈಕೊಂಡು ನಾನು ಅಪ್ಲೋಡ್ ಮಾಡಬಾರ್ದೆಲ್ಲ ಮಾಡಿದ್ಯಾ ಕಳ ಅಂತ. ಹಾಯ್ ಮಾಮ್ಸ್, ಏನ್ ಸಮಾಚಾರ? ಕಾಲ್ ನಗೋಗಿದ್ ಸರಿ ಆಯ್ತಾ? ತೋರ್ಸ್ಬೇಡ ಗೈಸ್. ನಮ್ ಮಾವಂಗೆ ಮಾವ ಮಂಡಿ ವಾಸಿ ಅನ್ನೋದೇ ತಡ. ನಮ್ಮ ಮಗ ಇಲ್ಲಿ ನೋಡ್ಸಿ ಅಂತ ಅಂದ್ಬಿಟ್ಟು ಪಂಚಾಯತ್ ತೋರಿಸ್ತಾ ಇರೋದೇ. ತೋರ್ಸ್ಬಿಡ. ಇದು ಊದ್ ಕಿತ್ಕೊಂಡಿದ್ದ ತೋರ್ಸು ಮಾವ. ಏನ್ ತೋರ್ಸು? ಸರಿ ತೋರ್ಸು. ಸುಮ್ನೆ ಕಣ ತೋರ್ಸು ಮಾವ. ಈತ ತಿರ್ಗು.
ಎಷ್ಟು ಗುಂಡು ಕಾಣಿಸ್ತಿದೆ ನೋಡು ಮುಂದೆಯಿಂದ. ಓಕೆ ಸೈಡಿಂದ ನೋಡ್ಬೇಕು. ಗುಲಾಬ್ ಜಾಮೂನ್ ಆಯ್ತೀನಿ ಸೀರಿಯಸ್ ಇಲ್ಲೇ ಸಣ್ಣ ಐತಿಯಾ ದನ ತಿನ್ನಂಗ್ ತಿಂದ್ರೆ ಎಲ್ಲಿ ಮಾತು ತೋರ್ಸ ಕಾಲ ತೋರಿಸ್ತಾ ಮಾವ ಜಿಮ್ಗಿಮ್ ಹೋಯ್ತಿಯಾ? ಇದೇನ ರಕ್ತ? ಹಾ ಹೆಂಗೆ ರಕ್ತ ಬತ್ತು? ಗೊತ್ತಿಲ್ಲ ನನ್ಗೆ ಆಗಿರೋದೇ ಗೊತ್ತಿಲ್ಲ. ಅದು ಎಲ್ಲಾರು ಒಂದ್ ಚೂಟ್ ಹೆಚ್ಚಾಗಿರೋ ಬಂದ್ಬಿಟ್ಟಿರುತ್ತೇಲೋ. ರಕ್ತ ಬಂದಿರೋದೇ ಗೊತ್ತಿರೋಲ್ಲ. ಗರ್ಗ್ ಮದುವೆ ಗೈಸ್. ಇವಾಗ ನಾನು ಜೊಲ್ಲ ಹಿಡ್ಕೊಂಡು ಅಲ್ಲಿ ಕಿಳ್ಬಿಡ ಅಲ್ಲಿ ಬಂದಿಲ್ಲ ಅಲ್ಲಿ ಆಮೇಲೆ ನೋಡು ಜೊಲ್ಲೆ. ಕೆಲವೊಬ್ರು ಜೊಲ್ಲೆ ಅಂತಾರೆ ಇದನ್ನ. ಮುದಾಬಿ ಹಂಗ್ ಕೆಳಕ್ ಕುಟ್ಟು 3 ಸತಿ ಕುಟ್ಟೆ ಕುಟ್ಟಲ್ಲ. ಲೂಜು ಹಂಗ್ ಮಾಡ್ಬಾರ್ದು ಕಣ್ ಕುಟ್ಟು. ಎಳ್ನೀರ್ ಕಿತ್ಕೊಡಲ್ಲ ಎಣ್ಣೆ ಹಂಗೆ ಆಡ್ತಿದ್ರೆ ನೀನು. ನಾನು ಹಿಂಗೆ ಹಿಡ್ಕೊ ಹೋಯ್ತಿದ್ರೆ ಒಳ್ಳೆ ಕಾಡು ಮನ್ಸನ್ ಫೀಲ್ ಗೊತ್ತಾಗ ನಂಗೆ. ಬೇಟೆ ಆಡಕ್ ಹೋಯ್ತದನಿ ನಂಗೆ. ನಮ್ ಗೂಳಿ ಮರಿ ಇರ್ಬೇಕಿತ್ತು ಹಿಂದೆ ಹೊಡಿ. ಗೈಸ್ ನಾನು ನಮ್ಮ ಅಮ್ಮನು ಗಂಜಿ ತೆಗಿಯೋಕೆ ಟ್ರೈ ಮಾಡಿ ಆಗದೆ ಇರೋ ಕಾರಣ ನಮ್ ಗಿರೀಶಪ್ಪ ಬಂದ್ಬಿಡ್ತು. ಮಾಮ್ಸ್ ಎಲ್ರಿಗೂ ಒಂದೊಂದು ಗಂಜಿ ಹೊಡ್ದು ಇದೇ ಮರದಲ್ಲಿ ಕೆಂದಳ್ ನೀರು. ಗೈಸ್ ಗೂಳಿ ಬತ್ತು ಇಲ್ಲಿ. ಗುಳಿ ಇವಾಗ ನೋಡೋದು ಶಾಟ್ ಹಕ್ ಒಂದೇ ಶಾಟ್. ಬಾಯ್ ಬಾಯ್ ಗಾಯ್ಸ್. ಬವ್ವ ನೀನುವೆ ಬಾ ಊರೊಳಿಕೆ. ಬನ್ನಿ ಹೋಗ್ತೀನಿ ಊರೊಳಿಕೆ. ಮಾಮ್ಸ್ ಬಾಯ್. ಮಾವ ಕಾಲು ಸರ್ ಚೆನ್ನಾಗದೇನು? ಹಾಯ್ ನಿಂಗವ ಚೆನ್ನಾಗದ ಪಿಕ್ಚರ್. ಹೌದ್ಯೋ ಹೋಗಿದ್ದಿ ಮೂವಿಗೆ ಇಷ್ಟು ಜಲ್ದಿ? ಹೋಗಿಲ್ಲ ಕಣ್ ಬಾರ ಹೋಗಮ್ಮ. ನಾನು ಹೋಗಿದ್ ಬಂದಲ್ಲ ಯಾವಾಗ? ನಿಂಗೆ ಇಬ್ರು ಯಾರ್ಯಾರು ಹೋಗಿದ್ರಿ? ನಿಮ್ಮ ಅವ್ವ ನಾನು ಚೆನ್ನಾಗಿರ್ಲಿ ಅಂತ ಕೊಡ್ತಾ ಇದ್ದೆ. ಆಯ್ತದ ಧ್ರುವ ಕುಚ್ ಗೈಸ್. ಹಿಂಗೆ ನಮ್ಮ ಅಮ್ಮ ಏನಮ್ಮ ಬಿನ್ ಹಂಗ್ ಮಾರ್ಕ್ ಆಗದಲ್ಲ ಹುಲಿ ಮಾರ್ಕ್ ಆದಂಗೆ. ನಮ್ಮಮ್ಮನ ಇಲ್ಲೇ ಡ್ರಾಪ್ ಮಾಡ್ಬಿಟ್ಟು ನಾನು ಇವಾಗ ಕಟಿಂಗ್ ಮಾಡ್ಸ್ಕೊಬರಕ್ ಹೋಯ್ತು. ಅಲ್ಲಿ ಲೇಟ್ ಆಗ್ಬಿಟ್ಟದೆ ಅವಾಗ್ಲ. ಬನ್ನಿ ಹೋಗುವ. ಸಿಕ್ಕಾಬಟ್ಟೆ ಜನ ಅವ್ರೆ ಅನ್ಕೊಂಡೆ ಗೈಸ್. ನಮ್ ಕರಿ ಹಿಂಗೆ ಇವಾಗ ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿಸ್ತಾನೆ. ನಮ್ಮ ಅಮ್ಮ ಯಾವ್ದ್ರಲ್ಲಿ ಹೊಡೆದ ಕಾಣೆ ಸೀರಿಯಸ್ ಆಗಿ ಇಷ್ಟೊಂದು ಲೇಟ್ ಆಗಿ ಹೋಯ್ತು ಕಟಿಂಗ್ ಮಾಡಿಸ್ಕೊಂಡು. ಹಾಯ್ ಸಸಿಕಲ ಹಿಂಗ್ ಕಾಣಿಸ್ತಿದೀನಿ. ಒಂಚೂರು ಮಾಡ್ಸಿಲ್ಲ. ಮುಂದ್ಗಡೆ ಚೆನ್ನಾಗದ, ಹಿಂದ್ಗಡೆ ಮಾಡ್ಸಿರೋದು ಇಷ್ಟ ಏನಿಲ್ಲ. ಸರಿ ನಡಿ ಆಯ್ತು ಅಣ್ಣ. ಥ್ಯಾಂಕ್ ಯು. ಬಾಯ್ ಅಣ್ಣ. ಬಾಯ್ ಬ್ರೋ. ಗೈಸ್ ನಮ್ಮ ಅಜ್ಜಿ ಮನೇಲಿ ನಮ್ಮ ಮಾವ ಕೊತ್ತಿಮರಿ ಗರಿಸ್ಬಿಟ್ಟಿಯಾ ಅಂತ ಅಂತು. ಇಲ್ಲಿ ನೋಡಿ ಅದೇ ಕೊತ್ತಿಮರಿ ಇಲ್ಲಿ ಗಂಟೆ ಬಂದ್ಬಿಟ್ಟದೆ ನಮ್ಮ ಮಟ್ಟಿ ಗಂಟ. ಅಯ್ಯೋ 2 ಇರಂಗವೇ. ಇಲ್ಲಿ ನೋಡಿ ಪಾಪ ಕಪ್ಪು ಕೊತ್ತಿಮರಿ ಇಂಜಿನ್ ಒಳಗೆ ಸೇರ್ಕೊಂಡು ನೋಡಿ. ಅಂಗ್ಲ ಹೋಗಿ ಸೇರ್ಕೊಂಡು ಬಾಯಿಗಿಟ್ಟು ಹಾಕವೆ. ಇಲ್ಲಿರೋ ಕಾಟಗೊಳ್ಳೆ ತಡಿಯಕೈತಾನೆ. ಇಲ್ಲಿರೋ ಕೊತ್ತಿನಾಯಿಗಳು ಕಾಟುವ ಅದು ಎಲ್ಲಿಗೆ ಬಂದು ಸೇರ್ಕೊಂಡದೆ ನೋಡು. ಇಂಜಿನ್ ಈಟ್ ಆಗಿ. ಗೈಸ್ ನಮ್ಮ ಅಮ್ಮ ಅಲ್ಲಿ ಹಿಂಗ್ ಹುಡುಕ್ತಾ, ಈ ಕಡೆ ನಮ್ಮ ಅಪ್ಪ, ಆ ಕಡೆ ಚೇತು ಗಜ, ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲ ಒಂದು ಗುಪ್ತ ಕಾರ್ಯಾಚರಣೆ ಮಾಡ್ತಾರೆ. ಅದು ಒಂದೇ ಒಂದು ಕೊತ್ತಿ ಹುಡ್ಕೋಸ್ಕರ. ಅದು ಆ ಕೊತ್ತಿಯಲ್ಲಿ ಇದ್ರೆ ಏನೋ ಪ್ರಾಬ್ಲಮ್ ಆಗಲ್ಲ. ವೈರ್ ಗೀರ್ ಕಡ್ದಾಕ್ಬಿಟ್ರೆ ಇಲ್ಲ. ಈ ಇಂಜಿನ್ ಸಿಕ್ಕಾಪಟ್ಟೆ ಹೀಟ್ ಆಗದೆ. ಇಂಜಿನ್ ಹೀಟಿಗೆ ಏನಾರು ಆಗಿಬಿಟ್ಟು ಸತ್ಕಿದ್ದೋಗಿ ಪಾಪ ಏನಕ್ಕೆ ಬೇಕು ಕೊತ್ತಿ ಶಾಪ ಅಂತ. ಗೈಸ್ ಇವಾಗ ನಮ್ ಕಾರ್ ಆಯ್ತು, ನಮ್ ರಘುಣ ಕಾರ್ ಮುಟ್ಕೊಂಡದೆ. ಯಾವ ತರ ಕೊತ್ತಿ ಇದು ದೇವರಾಣೆ. ಲೈಫಲ್ಲಿ ಇಂತ ಕೊತ್ತಿ ನೋಡಿರ್ಲಿಲ್ಲ. ಇವತ್ತು ನೈಟ್ ಊಟ ಅನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿರಂಗದೆ. ಮೊಟ್ಟೆ ಮತ್ತೆ ಇದು. ಗೈಸ್ ಇವತ್ತು ಕಾಲೇಜ್ಗೆ ಹೋಗಿ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು. ಅದಕ್ಕೋಸ್ಕರನೇ ಬೇಗ ಹೋಯ್ತಾನೆ. ಎಷ್ಟು ಗಂಟೆ ಅಂದರೆ ಇವಾಗ ಟೈಮ್ 8:31 ಆಗದೆ. ಇಷ್ಟು ಜಲ್ದಿ ಹೋಯ್ತಾನೆ. ಬರ್ತೀನಿ ಸುಸಿಕಲ್ಲ. ಟಾಟಾ ಬಾಯ್ 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 ಮಗಳೇ. ಗೈಸ್ ಕಾಲೇಜಿಗೆ ಬನ್ನಿ ಇವಾಗ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕೆ. ಗೈಸ್ ಅಸೈನ್ಮೆಂಟ್ ಬರೀತಿದ್ದೀನಿ. ಹೌ ಇಸ್ ಮೈ ಹ್ಯಾಂಡ್ ರೈಟಿಂಗ್? ಕಮೆಂಟ್ ಕರೋ. ಹಳ್ಳಿ ಕಾರ್ ಗೈಸ್ ಕಾಲೇಜ್ ಮುಗೀತು. ಇವಾಗ ಹೆಚ್ಚು ಕಮ್ಮಿ 4 ಗಂಟೆ ಆಗದೆ ಟೈಮು. ಊಟ ಮಾಡಿರಲಿಲ್ಲ. ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡಿದ್ವಿ. ಮಧ್ಯಾಹ್ನ ಅಂದರೆ ಊಟಕ್ಕೆ ಬಿಟ್ಟಿರಲಿಲ್ಲ. ಇವಾಗ 4 ಗಂಟೆಗೆ ಊಟಕ್ಕೆ ಅಂದ್ಬಿಟ್ಟು ಅಲ್ಫಾಮ್, ಯಾವುದೋ ಮಯನೀಸು, ಈರುಳ್ಳಿ. ನಂಗೆ ಇವಾಗ ಒಂದು ಸರ್ಪ್ರೈಸ್ ಇರ್ತದೆ. ಆ ಸರ್ಪ್ರೈಸ್ ಏನು ಅಂತ ನಿಮ್ಗೂ ತೋರಿಸ್ತೀನಿ ನೋಡಿ. ಗೈಸ್ ಆ ಸರ್ಪ್ರೈಸ್ ಏನು ಅಂದರೆ, ಸಸಿಕಲ ಏನು ಹೇಳು? ನಮ್ಮ ಮಟ್ಟಿಗೆ ಒಂದು ವಾರ್ಡ್ರೋಬ್ ಬಂದಿತ್ತು ನೆನ್ನೆ. ಅದನ್ನ ಇವತ್ತು ಫಿಟ್ ಮಾಡವ್ರೆ. ಇಲ್ಲಿ ನೋಡಿ ಕ್ರೇಜಿ ಆಗದೆ ಗೈಸ್. ಇಲ್ಲಿ ನೋಡಿ ಇದೇ ವಾರ್ಡ್ರೋಬ್ ಹೊಸದು. ನಾನು ಬುಕ್ ಮಾಡಿ ತರಿಸಿದ್ದು. ಚೆನ್ನಾಗಿ ಐತೆ ಒಟ್ಟಿನಲ್ಲಿ.
ಅವ ಚಂದಾಗಿದ್ದ. ಅದಕ್ಕೆ ಎಷ್ಟು ರೂಪಾಯಿ ಹೇಳು? 55,000 60,000 ಖರ್ಚಾಗಿದ್ದು. 10,000 ರೂಪಾಯಿನಲ್ಲಿ ಮುಗ್ದದೆ. ಬಂದೋಬಸ್ತಿದ್ದ ಅಂತ ಕೇಳ್ತಿರೋದು ನೋಡು. ಇದು 10,599 ರೂಪಾಯಿ ಅಷ್ಟೇ. ಬಟ್ ಆದ್ರೆ ಓಕೆ, ಕೊಟ್ಟಿರೋ ಕಾಸಿಗೆ ಹೊರ್ತು. ಹಾಯ್ ಬ್ರೋ, ಏನ್ ಸಮಾಚಾರ? ಎಷ್ಟ್ ದಿವಸ ಆಗಿದ್ದಣ್ಣ ನೀನ್ ನೋಡಿ? ಅಪ್ಪ ಮೊನ್ನೆ ತಾನೇ ನೋಡಿದ್ನಲ್ಲಪ್ಪ, ಅದಕ್ಕೆ ಎಷ್ಟು ಬಟ್ ಆದ್ರೂ ನೀನ್ ನೋಡಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರು ಗೆಳೆಯ. ಸೀರಿಯಸ್ ಆಗಿ ಕುಡ್ದಿಲ್ವಣ? ಸುತ್ತಿ ಬಳಸಿ ಅದಕ್ಕೆ ಅಲ್ಲ ಸರಿ, ಇನ್ನು ಅಪ್ಪ ಜನ ಅಂದ್ರೆ ಕುಡಿಯೋದು ಅನ್ನೋದು ಬಿಟ್ರೆ ಇನ್ನೇನ್ ನೆನ್ಪತ್ತದೆ ಹೇಳು? ನಾನು ಏನ್ ಬೇರೆ ಯಾವ್ದು ಇಲ್ಲ ನಮ್ಗ. ಇನ್ನೇನಿದ್ದು ನೀನಿಲ್ಲಿ ಇಂಥದೊಂದು ಇನ್ನೊಂದು ಏನು ಬೇರೆ ಅದೇ ಅಂತ ಹೇಳು ನಿನ್ನಲ್ಲಿ. ನಾನು ಹಾ ಆಕ್ಟ್ ಏನಾರು ಮಾಡ್ತೀಯ? ನಾನು ಹೆಣ್ಣು ಕೊಡ್ದಂಗ ಆಗ್ಬಿಟ್ರು. ಯಾಕೆ ಇನ್ನೊಂದು ಮದುವೆ ಆಗೋ ಪ್ಲಾನ್ ಅಪ್ಪ ಜನ? ಸರಿ ಗಿಳಿಯ, ಇನ್ನೊಂದು ಮದುವೆ ಆಗೋ ಪ್ಲಾನ? ಪ್ಲೇನ್ ಅಲ್ಲ. ಆಮೇಲೆ ಹಿಂಗೆಲ್ಲ ಮಾತಾಡ್ದ ನೀನು. ಗಮ್ಮಂತೀಯ? ನಿನ್ಗೆ ಹೆಣ್ಣು ಕೊಡಲ್ಲ. ಏನ್ ಗಮ್ಮಂದರು? ಸೆಂಟಿಕಿಂಟ್ ಹೊಡ್ಕೊಂಡ್ ಬಂದಿದ್ದೆ ಹಿಂಗೆ? ಅದಕ್ಕೆ ಸೆಂಟ್ ಹೊಡ್ಯಕ್ ನಾನೇನು ಹುಡುಗಿನ? ಹುಡುಗಿರು ಮಾತ್ರ ಅಲ್ಲ ಅಪ್ಪ ಜನ, ನಮ್ಮಂತ ಗಂಡಗಳು ಹೊಡ್ಕತಾರೆ ಅಪ್ಪ ಜನ. ಏನಾಯ್ತವ? ಏನ್ ಒಂದು ಕಟ್ಕ ಬಂದಿದೆ, ನಾನೇನಕ್ಕೆ ಒಂದು ಕಟ್ಕ ಬರ್ನಿ ಅವನ? ಮಂತ ಅಲ್ಲಿ ಎಲ್ಲಾರ ತಪ್ಪಾಕ್ಬಿಟ್ಟು ಬಾ ಅಂತಂದ್ರೆ ನೋಡ್ಬೇಕು ಬಂದು ಏನು ಪಿಯೋ ಅನ್ಕೊಂಡು ಹೊಸಿ ಇರ್ತಾ ಇಲ್ಲ. ತಿರ್ಗಾ ಕರ್ಕೊಂಡ್ ಬಿಡು ಅಂತ ಬೈದ ಇಳಿಸಿ ಕೊತ್ತಿಮರಿಗಳ ಕಾಟನ ಮಟ್ಟಿಗೆ ತಪ್ಪನಿಲ್ಲ. ಅಲ್ಲ ಈ ಬೆಳಗ್ಗೆಯಿಂದ ಇರ್ನಿಲ್ವಾ? ನಿಂತಿಲ್ಲ, ಈಗ ನಿಮ್ ಕಾರ್ ಬತ್ಲ ಶುರು ಆಗದ. ತಿರ್ಗಾ ನೋಡಿ ಅಲ್ಲ ಮೋಸ್ಟ್ಲಿ ಅವೆಲ್ಲ ಓಡಾಗಿದ್ದು ನಂಗೆ ಕಾರ್ ಬಂದಿರೋದ್ ಕನ್ಸುತ್ತೆ ಕಣಮ್ಮ. ಬೆಳಗ್ಗೆಯಿಂದ ಸದ್ಯ ಇಲ್ಲ. ಹಾ ಹಂಗಾರೆ ಕಾರ್ ಒಳಗ್ ಸೇರ್ಕೊಂಡೆ ಬಂದ್ಬಿಟ್ಟಿರಂಗವೆ. ನಾನು ಹೇಳಿಲ್ವಾ ಏನು ಎಂತ ಕೊತ್ತಿಗಳು ಸಿಕ್ಬಿಡ್ತಾವಂದು. ಆಕ ಇಲ್ಲಿ ಗಂಟೆ ಕಿತ್ತಿ ಉಗ್ರು ಏನ್ ನೋಡೋಗು ರಕ್ತ ಸುರಿಸ್ಕೊಂಡು ನಿಂತವ ಸಿಂಕೊಳಗ. ನಮ್ ಕಾಯ್ದಡಿ ಹಿಂಗೆ ಒಂದ್ ಕೆಲಸ ಗೀಸ್. ನಮ್ಮಣ್ಣ ಕೊತ್ತಿ ಹಿಡಿಯಕ್ ಹೋಗ್ಬಿಟ್ಟು ರಕ್ತ ಬರ್ಸ್ಕೊಬಿಟ್ಟಿದ್ದಾನೆ ಅಂತ. ಅಣ್ಣ ಏನಾಯ್ತಣ್ಣ? ಅಣ್ಣ ಅವ್ರು ರೇಬಿಸ್ ಇಂಗ್ಲೇಷನ್ ಕೊಡ್ಸು. ಇಲ್ಲಣ್ಣ ಅಣ್ಣ ಶಶಾಂಕ ನಾನು ಲವ್ ಯು ಅಣ್ಣ. ಆದ್ರೂ ತಮ್ಮಂಗೋಸ್ಕರ ಕೊತ್ತಿ ಹಿಡಿಯಕ್ಕೆ ಹೋಗಿದ್ವಿ ಅಂದ್ರೆ ಲವ್ ಯು ಅಣ್ಣ. ಕೊತ್ತಿ ಸಿಕ್ತು ಅಂದ್ಬಿಟ್ಟು ಹಿಡ್ಕೊಬಿಟ್ಟು ಕೈ ಪೈಗೆಲ್ಲ ಇದು ಮಾಡ್ಕೊಂಡು ಕೂತಿದ್ಯಲ್ಲ ತೋರ್ಸು. ಅಮ್ಮ ಬಂದು ಹೇಳ್ಬೇಕಾದ್ರೆ ನೋಡ್ಬೇಕು ಗೈಸ್, ನಮ್ಮ ಅಮ್ಮ ನೆಗ್ನಗಿತ ಬರ್ತಿರೋದಿಲ್ಲ, ಕೊತ್ತಿ ಹಿಡಿತೀನಿ ಅನ್ಕೊ ಹೋಗ್ಬಿಟ್ಟು ಪರ್ಚೇಸ್ಗೆ ಬಂದವನೇ ಅಂದ್ಬಿಟ್ಟು. ಸಸಿಕಲ ಜಾಸ್ತಿ ಡೀಪ್ ಆಗಿ ಹೊಂಟಾಗ್ಬಿಟ್ಟಿದೆ ಅಂತೆ. ಕೊತ್ತಿ ಹಿಡ್ದಾಕದ್ ಆದ್ರೆ ಹೋಗ್ಲಿ. ಅಲ್ಲ ಬಿಟ್ಬಿಟ್ನ ಅಂತ ಅದ ಕೊತ್ತಿಯ ಇಲ್ಲ ತೋರ್ಸ್ಲಾ? ಇಲ್ಲ ತೋರ್ಸ್ಲಾ? ಏನು ಹೋಗಿಲ್ಲ ಕಂಬಿಡಂಬುದವೆ ಇಲ್ಲ ತೋರ್ಸ್ಲಾ ಇಲ್ಲ? ಒಂಥರ ರಾಕ್ಷಸ ಕೂತಿದ್ದಂಗ ಹಾಕೊಂಡು ಹೆಂಗ್ ಬಿಡಲಿ ದಡಿಯಾ ಅಮ್ಮ. ಇದು ಏನಾರ ಹುಚ್ಚಿಕಿಚ್ ಕೊತ್ತಿಗಳಾಗ್ಬಿಟ್ಟಿದ್ರೆ ಹುಚ್ಚಿ ಹಿಡಿದ್ಬಿಟ್ರು. ಯಾವ್ದ್ರ ಬರ್ತಾ ನಮ್ಗೆ ಗೊತ್ತಿಲ್ಲ. ಅಲ್ಲಿ ವಿಸ ಕಂಡಾವು ನಿಮ್ಮ ಮಾತುಗಳ ಒಳ್ಳೆ ರಾಕ್ಷಸ ಕೂತಿದ್ದಂಗ ಏನ್ ಪರ್ತಾ ಬಿದ್ದಿದ್ದು ಕೈ ಇಲ್ಲೋಡಿತು ಕೊನೆಗೆ ಸರಿಯಾಗಿ ಹೊಡೆದ್ಬಿಟ್ಟು ಹೊಡೆದಿಲ್ಲಿ. ನೀನ್ ತಾನೇ ಕಿಸ್ಕ ಬಂದವಳು ಅಲ್ಬೋದೆ ಅವನಿಗೆ ಕೊತ್ತಿ ಅಂದ್ಬಿಟ್ಟು. ಹೆಂಗ್ ಏನಾರ ಕಕ್ಬಿಡ್ತು ಕಣವೆ ಬಾಯಿಂದ ಹಿಡ್ಕಂದ್ರ ಸರಿಯಾಗಿ ಕಕ್ಬಿಡ್ದು ಭಾವ ಅದಕ್ಕೆ ಕಕ್ಕಿರೋದು. ಹಿಂಗ್ ಕೈದಡಿಯ ಇದ್ದಂಗ ಅವನ್ ಯಾಕೆ ಕೊತ್ತಿ ಉಳ್ಕೊಂಡದ ಇವನು 2 ವರ್ಷಕ್ಕೆ ಉಗ್ರ ಅಲ್ಲ ಅಂತ ಗೊತ್ತಾಗಿಲ್ಲ. ಸಾಯಿಸ್ಕೊಡ್ದು ಅಂತ ಬುಟ್ಟಿ ಇಲ್ಲ ಅಂದ್ರೆ ಒಂದೇ ಒಂದು ಗುಡ್ಬಿಟ್ಟು ಸಾಯಿಸ್ಕೊಡೋದು. ಈ ಕೊತ್ತಿ ಸೊಪ್ಪು ಒಳ್ಳೇದಲ್ಲ. ಅದಕ್ಕೆ ಏನು ಮಾಡಿಲ್ಲ, ಸುಮ್ಮನೆ ಬುಟ್ ಕಳ್ಸೋಣ ಇನ್ನೊಂದ್ಸಲಿ ಸಿಗಾಕರಿ ಮಾಡ್ತೀರ. ಕೊತ್ತಿ ಸಾಯಿಸ್ತಾನೆ ಮಣ್ಣ ಕೊತ್ತಿ ಸಾಪ ಅಂತ ಒಂದು ಟೈಟಲ್ ಹಾಕತ್ತೆ. ಸರಿ ನಡಿ ಆಯ್ತು. ಬಪ್ಪ ಇದು ಒಂದೇ ಒಂದು ರೀಲು, ಸಣ್ಣ ರೀಲ್ ಅಷ್ಟೇ ಪ್ಲೀಸ್. ಏನ್ ಸಣ್ಣ ರೀಲು? ಒಂದೇ ಒಂದು ರೀಲ್ ಬಪ್ಪ ಪ್ಲೀಸ್. ಬಪ್ಪ ಪ್ಲೀಸ್ ಅಪ್ಪ. ನಮ್ಮ ಅಣ್ಣ ಮತ್ತೆ ಶಶಾಂಕ್ ಯಾಕೆ ಜಗಳ ಆಡ್ತಾರೆ? ಏನಂತೆ ಅದ್ನೇ ಕೇಳೋಗು ಏನೇ ಬೊಗಳ್ತಾರ. ಏನಂತ ಅದೇನೋ ಗೊತ್ತಿಲ್ಲ. ನಾಯ ಅದು ಬೊಗಳಕ್ಕೆ. ಕೊತ್ತಿ ಹಂಗೆ ಕಯ ಅಂತ ಇರ್ತಾನೆ ಮ್ಯಾವ್ ಅನ್ಕೊಂಡು ಗೈಸ್ ರೀಲ್ಸ್ ಮಾಡ್ತಿದ್ವಿ. 10 ಗಂಟೆ ಆಗೋಯ್ತು. ನಮ್ಮ ತಗೋ ಮೇಲ್ ತಿನ್ನು ಅಂದ್ಬಿಟ್ಟು ಹೊಡೆದು ಹಿಟ್ಟನ್ನ ಇಲ್ಲಿಗೆ ಹಾಕಿ ಕೊಟ್ಟು ಕಳ್ಸೋದೆ. ಇಲ್ಲೇ ತಿನ್ಕೊ ಮನಿಕೋಬೇಕು. ಮತ್ತೆ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ನನಗೆ. ವಿಡಿಯೋ ಇಷ್ಟ ಆಗಿದೆ ಒಂದೊಂದು ಲೈಕ್ ಮಾಡಿ. ತುಂಬ ಜಾಸ್ತಿ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆಲ್ಲ ವಿಜಯಿಸ್ತಿರೋಣ. ಬಾಯ್.